ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಬೆಂಗಳೂರು ವ್ಯಾಪ್ತಿಯ 3 ಲೋಕಸಭಾ ಕ್ಷೇತ್ರಗಳಿಗೆ ಅಚ್ಚರಿಯ ಹೆಸರು. ಅಚ್ಚರಿ ಅಭ್ಯರ್ಥಿಗಳನ್ನ ಒಂದು ಹಂತಕ್ಕೆ ಫೈನಲ್ ಮಾಡಿದೆ ಹೈಕಮಾಂಡ್ ಅನ್ನೋ ವಿಚಾರ ಈಗ ಬಿಜೆಪಿಯ ಒಳಗಡೆ ಸಂಚಲನ ಸೃಷ್ಟಿ ಮಾಡಿದೆ. ಮಾಹಿತಿ ಮುಂದೆ ಇಡ್ತಾ ಇದೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ವೀಕ್ಷಕರೇ, ಬೆಂಗಳೂರು ಅಂದ್ರೆ ಈಗ ಜಾಸ್ತಿ ಚರ್ಚೆಯಲ್ಲಿರೋದು ಬೆಂಗಳೂರು ಉತ್ತರ ಮಾತ್ರ. ಯಾಕಂದ್ರೆ ಅಲ್ಲಿ ಸದಾನಂದ ಗೌಡರ ನಿವೃತ್ತಿಯಿಂದಾಗಿ ಆಮೇಲೆ ಅವ್ರಿಗೂ ಇಂಟ್ರೆಸ್ಟ್ ತೋರಿಸಿದ್ರು, ನಿವೃತ್ತಿ ಘೋಷಣೆ ಮಾಡೋದು ಮಾಡಿಬಿಟ್ಟು ಆಮೇಲೆ ಅದ್ರದ್ದು ಆಗೋ ಥರ ಕಾಣಿಸ್ತಾ ಇಲ್ಲ. ಅವ್ರಿಗೆ ಟಿಕೆಟ್ ಸಿಗುವಂಥ ಚಾನ್ಸಸ್ ಅಂತೂ ತೀರಾ ಕಡಿಮೆ. ಅದೊಂದು ಚರ್ಚೆ ಆಗ್ತಿದೆ ಬಿಟ್ಟರೆ ದಕ್ಷಿಣ ಕೇಂದ್ರದ ಬಗ್ಗೆ ಹೆಚ್ಚು ಚರ್ಚೆಗೆ ಬರ್ತಿಲ್ಲ. ಅಲ್ಲಿ ಬದಲಾಗಲ್ವಾ ಅನ್ನೋ ರೀತಿಯಲ್ಲಿ ಇಷ್ಟು ದಿನ ಇದ್ದಿದ್ದು. ಆದರೆ ದಿಢೀರ್ ಅಂತ ಕೆಲವು ಅಚ್ಚರಿಯ ಹೆಸರುಗಳು ಈಗ ಕೇಳಿ ಬರ್ತಿರೋದು. ಬೆಂಗಳೂರು ದಕ್ಷಿಣದಲ್ಲೂ ಕೂಡ ಅಭ್ಯರ್ಥಿ ಈ ಸಲ ಚೇಂಜ್ ಆಗೋದು ಫಿಕ್ಸ. ತೇಜಸ್ವಿ ಸೂರ್ಯ ಮೊದಲ ಬಾರಿ MP ಆಗಿದ್ರು ಕೂಡ ಒಂದಷ್ಟು ಸದ್ದು ಮಾಡಿದ್ರು. ಅವ್ರಿಗೆ ಸ್ಥಾನಮಾನ ಪಕ್ಷದ ಒಳಗಡೆ ಎಲ್ಲ ಹೈಕಮಾಂಡ್ ಕರುಣಿಸ್ತು. ಅದಾಗಿಯೂ ಹೈಕಮಾಂಡ್ ನಿರೀಕ್ಷೆಯನ್ನ ತೇಜಸ್ವಿ ಸೂರ್ಯ ಅವರು ರೀಚ್ ಆಗಿಲ್ವಾ ಅಂಥದ್ದೊಂದು ಅಭಿಪ್ರಾಯ ಈಗ ಕೇಳಿ ಬರ್ತಾ ಇದೆ. ಸಂತೋಷ್ ಅವರ ಆಯ್ಕೆಯಾಗಿದ್ದ ತೇಜಸ್ವಿ ಸೂರ್ಯ ಅವರು ಈ ಸಲ ಟಿಕೆಟ್ ಕಳ್ಕೊಳ್ಳಬಹುದು ಅನ್ನೋದು. ಹಾಗಾದ್ರೆ ಯಾರಿಗೆ ಸಿಗತ್ತೆ? ಬೆಂಗಳೂರು ದಕ್ಷಿಣದಲ್ಲೂ ಕೂಡ ಅಭ್ಯರ್ಥಿ ಚೇಂಜ್, ಉತ್ತರ ಕೇಂದ್ರದಲ್ಲೂ ಅಭ್ಯರ್ಥಿ ಚೇಂಜ್ ಬಹುತೇಕ ಖಚಿತ. ಬೆಂಗಳೂರು ದಕ್ಷಿಣದಲ್ಲಿ 2 ಹೆಸರುಗಳು ಕೇಳಿ ಬರ್ತಿವೆ. ಒಂದು, ರಾಜ್ಯ ನಾಯಕರ ಕಡೆಯಿಂದ ತೇಜಸ್ವಿನಿ ಅನಂತಕುಮಾರ್, ಯಡಿಯೂರಪ್ಪ ವಿಜಯೇಂದ್ರ ತೇಜಸ್ವಿನಿ ಅನಂತಕುಮಾರ್ ಅವರ ಹೆಸರನ್ನ ಪಾಸ್ ಮಾಡಿಸೋದಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ಮತ್ತೊಂದು ಕಡೆಗೆ ಹೈಕಮಾಂಡ್ ನಾಯಕರು ಇಡ್ತಾ ಇರುವಂತಹ ಹೆಸರು ಜೈಶಂಕರ್, ಜೈಶಂಕರ್, ವಿದೇಶಾಂಗ ಸಚಿವ, ಪ್ರಭಾವಿ ನಾಯಕ ಜೈಶಂಕರ್ ಎಂಟ್ರಿ ಕೊಡ್ತಾರೆ. ಈ ಸಲ ಕರ್ನಾಟಕ ಲೋಕಸಭಾ ಚುನಾವಣೆ ಸ್ಪರ್ಧೆ ಮಾಡ್ತಾರೆ ಅನ್ನುವಂಥ ವಿಚಾರ ಇದೆ. ಬಹುತೇಕ ಅದು ಬೆಂಗಳೂರು ದಕ್ಷಿಣ ಆಗಬಹುದು ಅಂತ ಕೇಳಿ ಬರ್ತಾ ಇದ್ದು, ದಕ್ಷಿಣ ಕನ್ನಡಕ್ಕೆ ಹೋಗ್ತಾರಾ ಅನ್ನೋದು ಒಂದು ಕುತೂಹಲ ಇದೆ. ಬಿಜೆಪಿ ಭದ್ರಕೋಟೆ, ಬಟ್ ಈಗ ತಲೆನೋವಾಗಿರುವಂಥ ಕೋಟೆ ದಕ್ಷಿಣ ಕನ್ನಡದಲ್ಲಿ ಜೈಶಂಕರ್ ಅವರು ಅಖಾಡಕ್ಕೆ ಇಳಿತಾರಾ ಅಂತಾನೂ ಕೇಳಿ ಬಂದಿದೆ. ಆದರೆ ಬೆಂಗಳೂರು ದಕ್ಷಿಣ ಸೇಫ್ ಅವ್ರಿಗೆ. ಅವ್ರನ್ನ ರಿಸ್ಕಲ್ಲಿ ಇಡೋಕೆ ಹೈಕಮಾಂಡ್ ಬಯಸೋದಿಲ್ಲ. ಅವರು ಮೋದಿ ಟೀಮಲ್ಲಿ ತುಂಬ ಸ್ಟ್ರಾಂಗ್. ಹಾಗಾಗಿ ಬೆಂಗಳೂರು ದಕ್ಷಿಣವನ್ನು ಅವ್ರಿಗೂ ಕೊಡಬಹುದು. ರಾಜ್ಯ ನಾಯಕರ ಪ್ರಕಾರ ಹೋದರೆ ಈ ಸಲವಾದರೂ ತೇಜಸ್ವಿನಿ ಅನಂತಕುಮಾರ್ ಅವ್ರಿಗೆ ನ್ಯಾಯ ಕೊಡಿಸುವಂತಹ ಪ್ರಯತ್ನ. ತೇಜಸ್ವಿ ಸೂರ್ಯ ಅವ್ರಿಗೆ ಕೊಟ್ಟರು, ಆಗ ಆಯಿತು ಫ್ಯಾಮಿಲಿ ಪಾಲಿಟಿಕ್ಸ್ ಬೇಡ ಅಂತ ಸುಮ್ಮನಾದರು. ಅದಾದಮೇಲೆ ವಿಧಾನಸಭಾ ಚುನಾವಣೆಯಲ್ಲಿ ನಿರೀಕ್ಷೆ ಇತ್ತು, ಬಟ್ ಅವರು ಓಪನ್ ಆಗಿ ಹೇಳ್ಕೊಳ್ಳೋರಲ್ಲ. ಆಗಲೂ ಕೂಡ ಕೈ ತಪ್ಪಿತು. ಶೆಟ್ಟರ್ ಹೇಳಿದ್ರಲ್ಲ, ನನಗೆ ಮತ್ತು ತೇಜಸ್ವಿನಿ ಅನಂತಕುಮಾರ್ ಅವ್ರಿಗೆ ಸಂತೋಷ್ ಅವರೇ ಟಿಕೆಟ್ ತಪ್ಪಿಸಿದ್ದು ಅಂತೆಲ್ಲ ಹರಿಹಾಗಿದ್ರು, ಗೊತ್ತಿಲ್ಲ. ಒಟ್ಟಿನಲ್ಲಿ ಟಿಕೆಟ್ ತಪ್ಪಿತು. ಈಗ 24ರ ಚುನಾವಣೆಗಾದರೂ ಅವ್ರಿಗೆ ಅವಕಾಶ ಸಿಗತ್ತಾ ಅನ್ನೋದೊಂದು ಕುತೂಹಲ ಇದೆ. ಈ 2 ಹೆಸರುಗಳಲ್ಲಿ ಒಂದು ಫೈನಲ್ ಆಗುತ್ತೆ. ತೇಜಸ್ವಿ ಸೂರ್ಯ ಅವ್ರಿಗೆ ಆಘಾತ ಫಿಕ್ಸ್ ಅಂತಾನೆ ಕೇಳಿ ಬರ್ತಿರೋ ವಿಚಾರ. ಇನ್ನು ಬೆಂಗಳೂರು ಕೇಂದ್ರ ಸೆಂಟ್ರಲ್ಗೆ ಯಾರು? PC ಮೋಹನ್ ಅವರು ಗೆದ್ಕೊಂಡೇನೋ ಬಂದಿದ್ದಾರೆ, ಬಟ್ ಸರ್ವೆ ಅಷ್ಟು ಪೂರಕವಾಗಿ ಇಲ್ಲ ಅವರ ಪರವಾಗಿ ಅನ್ನೋದು ಕೇಳಿ ಬರ್ತಿದೆ. ಈ ಸಲ ಅಲ್ಲಿ ಬದಲಾವಣೆ ಮಾಡಿ ನಗರ ಕ್ಷೇತ್ರಗಳು ಹೇಗೂ ಬಿಜೆಪಿಗೆ ಅಲ್ಲಿ ವಾತಾವರಣ ಪೂರಕವಾಗಿರುತ್ತೆ, ಯಾರನ್ನಾದ್ರೂ ನಿಲ್ಲಿಸೋಣ, ಮತ್ತೊಬ್ಬರಿಗೆ ಅವಕಾಶ ಕೊಡೋಣ ಅನ್ನೋದು ಹೈಕಮಾಂಡ್ ತಲೆಯಲ್ಲಿರುತ್ತೆ. ಹಾಗಾಗಿ ರಾಜೀವ್ ಚಂದ್ರಶೇಖರ್ ಅವರ ಹೆಸರು ಸ್ಟ್ರಾಂಗ್ ಆಗಿ ಕೇಳಿ ಬರ್ತಿದೆ. ರಾಜ್ಯಸಭೆಯಲ್ಲಿರುವಂತಹ ಕೆಲವರು ಈ ಸಲ ಲೋಕಸಭೆಗೆ ಪ್ರವೇಶ ಮಾಡಬೇಕು ಅನ್ನೋದು ಮೋದಿ ಅವರ ಸಂದೇಶ. ಆ ಪೈಕಿ ರಾಜೀವ್ ಚಂದ್ರಶೇಖರ್ ಅವರ ಹೆಸರು ಕೂಡ ಇದ್ದು, ಬೆಂಗಳೂರು ಕೇಂದ್ರದಿಂದ ಅವರು ಸ್ಪರ್ಧೆ ಮಾಡುವ ಸಾಧ್ಯತೆಗಳು ದಟ್ಟವಾಗಿವೆ. ಉತ್ತರದಲ್ಲಿ ಯಾರು? CT ರವಿ 99% ಅವರ ಹೆಸರು ಫೈನಲ್ ಅಂತ ಹೇಳಲಾಗ್ತಾ ಇದೆ ಈಗ. ಯಾಕಂದ್ರೆ ಪಕ್ಷಕ್ಕೆ ನಿಷ್ಠರಾಗಿ ಉಳ್ಕೊಂಡ್ರು, ಕೆಲವರಿಗೆ ಪ್ರಮುಖ ನಾಯಕರಿಗೆ ನಿಷ್ಠೂರವಾಗಬೇಕಾಯ್ತು, ಪರಿಸ್ಥಿತಿಯಿಂದ ಹಂಗಾಯ್ತೋ, ಹೈಕಮಾಂಡು ಅಥವಾ ಯಾರೋ ಒಂದಿಷ್ಟು ನಾಯಕರ ಸೂಚನೆಯಿಂದ ಹಂಗಾಯ್ತೋ, ಒಟ್ಟಿನಲ್ಲಿ CT ರವಿ ಅವರು ಪಕ್ಷನಿಷ್ಠೆ ಅಂತೂ ಮೆರ್ಕೊಂಡು ಬಂದಿದ್ದಾರೆ. ಅಂಥವ್ರನ್ನ ಕೈ ಬಿಟ್ರೆ ತಪ್ಪು ಸಂದೇಶ ಹೋಗುತ್ತಲ್ಲ. ರಾಜ್ಯಾಧ್ಯಕ್ಷ ಸ್ಥಾನದ ನಿರೀಕ್ಷೆಯಲ್ಲಿದ್ರು, ಅದು ಕೈ ತಪ್ಪಿತು. ನಾನು ಕೆಲವರ ಸಂಚಿಗೆ ಬಲಿಯಾದೆ, ನಾವು ಸೋತಿರೋದಲ್ಲ ಸೋಲಿಸಿರೋದು ಅಂತ ತುಂಬ ಸಲ ಹೇಳ್ಕೊಂಡಿದ್ದಾರೆ. ಬೇಸರ ಇದೆ ಅವ್ರಿಗೆ. ಹಾಗಾಗಿ CT ರವಿ ಅವ್ರಿಗೂ ಕೂಡ ಒಂದು ಅವಕಾಶ ಕೊಡಲೇಬೇಕಾದಂಥ ಅನಿವಾರ್ಯತೆ ಹೈಕಮಾಂಡ್ ಇದೆ. ಅವ್ರನ್ನ ಕೈ ಬಿಡೋಕ್ಕಾಗಲ್ಲ. ಸೊ ಬೆಂಗಳೂರು ಉತ್ತರ CT ರವಿ ಅವ್ರಿಗೆ ಫಿಕ್ಸ್, ಹಲವರ ವಿರೋಧದ ನಡುವೆಯೂ ಅಂತ ಹೇಳಲಾಗ್ತೆ. ಸೊ ಬೆಂಗಳೂರಿನ 3 ಲೋಕಸಭಾ ಕ್ಷೇತ್ರಕ್ಕೆ ಈ ಸಲ ಹೊಸಬರು ಅಂದರೆ ಇಲ್ಲಿಗೆ ಹೊಸಬರು. ಬೆಂಗಳೂರು ವ್ಯಾಪ್ತಿಯ ನಾಯಕರುಗಳಿಗೆ ಅರಗಿಸಿಕೊಳ್ಳಲಾರ್ದ ತುತ್ತಾಗಿದೆ ಇದು. ಇಷ್ಟು ದಿನ ನಾವು ಕಷ್ಟಪಟ್ವಿ, ಈಗ ಹೊರಗಡೆಯವರು ಬರ್ತಾರೆ ಅಂತ ಒಂದು ಬೇಜಾರು. ಮತ್ತು ಹಾಲಿ MP ಗಳಾಗಿರೋರಿಗೆ
ಇದು ಕೈ ಹಿಸ್ಕಿಕೊಳ್ಳುವಂತಹ ಮೆಸೇಜ್ ಹೈಕಮಾಂಡ್ ಕಡೆಯಿಂದ ಬರ್ತಿರೋದು. ಸೊ ತೇಜಸ್ವಿ ಸೂರ್ಯ ಅವ್ರೇನಾದರೂ ಪ್ರಯತ್ನ ಮಾಡಿ ಟಿಕೆಟ್ ಉಳಿಸ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತಾ? ಬಹುತೇಕ ಚೇಂಜ್ ಅಲ್ಲಿ ಅಂತಾನೆ ಈಗ ಕೇಳಿ ಬರ್ತಿರೋ ವಿಚಾರ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.